ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ರವರ ಮೇಲೆ ಇವರು ತಮಗೆ ಇಷ್ಟ ಬಂದ ಹಾಗೆ ನಡ್ಕೋತಾರೆ ಎಂಬ ಆರೋಪವಿದೆ. ಡೈರೆಕ್ಟರ್ ಯಾರೇ ಆಗಿರಲಿ, ಫಿಲಮ್ ಯಾವುದೇ ಆಗಿರಲಿ, ಅವರ ಕೆಲಸದ ಜೊತೆ ಇಂಟರ್ಫಿಯರ್ ಆಗ್ತೀರಿ. ಫಿಲಮ್ನ ಸ್ಕ್ರೀನ್ ಪ್ಲೇ ಕೂಡ ಚೇಂಜ್ ಮಾಡ್ತೀರಿ, ಫಿಲಮ್ನ ಡೈಲಾಗು ಚೇಂಜ್ ಮಾಡ್ತೀರಿ, ಮತ್ತೆ ಫಿಲಮಲ್ಲಿ ಡಾನ್ಸ್ ಸ್ಟಾಪ್ ಏನಿರುತ್ತೆ ಅದನ್ನು ಸಲ್ಮಾನ್ ತೀರ್ಮಾನ ಮಾಡ್ತಾರಂತೆ. ಸರ್ ನಿಜ ಹೇಳ ಸುಳ್ಳು ಹೇಳ? ನೀವು ಆಪ್ಕಿ ಅದಾಲತ್ತಲ್ಲಿದ್ದೀರಿ, ನಿಮ್ಮ ಮುಂದೆ ಜನರಿದ್ದಾರೆ, ಸೊ ನೀವು ನಿಜಾನೇ ಹೇಳಬೇಕಾಗತ್ತೆ. ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಚೇಂಜ್ ಮಾಡೋಂಥ ಅಗತ್ಯ ಯಾವುದಕ್ಕೂ ಇರಲ್ಲ. ಬಟ್ ಕೆಲವೊಂದು ವಿಷಯಗಳು ಹೆಂಗಿರ್ತವೆ ಅಂದರೆ ಅವು ಚೆನ್ನಾಗಿರಲ್ಲ. ಸೊ ಅವುಗಳನ್ನ ಚೇಂಜ್ ಮಾಡೋದು ತುಂಬ ಅಗತ್ಯವಾಗಿರುತ್ತೆ. ಎಸ್, ನಾನೇ ಅಲ್ಲ, ನಾವೆಲ್ಲರೂ ಮಾಡ್ತೀವಿ. ಯಾಕಂದರೆ ಆ ಡೈರೆಕ್ಟ್ರು ಏನಿದ್ದಾರೆ ಅವರು ಒಬ್ಬರೇ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋದು, ಮತ್ತು ಅದು ಅವರೇ. ನಾನು ತುಂಬ ಜನ ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಮತ್ತು ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ಆ ಡೈರೆಕ್ಟರ್ಸ್ಗಳು ಕೂಡ ಒಂದು ಹೆಲ್ದಿ ಡಿಸ್ಕಷನ್ನಲ್ಲಿ ಒಪ್ಕೊಂಡ್ಬಿಡ್ತಾರೆ, ಇದು ಸರಿ ಇದೆ, ಇದು ಸರಿ ಇಲ್ಲ ಅನ್ನೋದು. ಆಮೇಲೆ ನಾನು ಕೂಡ, ನಾವು ಅವ್ರಿಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಸೀನ್ ಆದಮೇಲೆ ಈ ಸೀನ್ ಬರುತ್ತೆ ಅಂತ, ಮತ್ತು ಈ ಸಾಂಗ್ ಈ ಥರ ಯಾಕಿದೆ ಅಂತ, ಬಿಕಾಸ್ ಇದು ಸಿಚುವೇಶನಲ್ ಆಗಿದೆ, ಆಗ ನಾವು ಒಪ್ಕೊಂಡ್ಬಿಡ್ತೀವಿ. ಸೊ ಈ ಫಿಲ್ಮ್ ಮೇಕಿಂಗ್ ಏನಿದೆ ಅದು ಒಂದು ಟೀಮ್ ವರ್ಕ್ ಜೊತೆ ಆಗುತ್ತೆ. ಒಳ್ಳೆ ವಿಚಾರ ಅಂದರೆ ಇದು ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಒಪ್ಕೊಂಡ್ರಿ, ಜಾರ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲಿಲ್ಲ. ಆದರೆ ನಾನು ಕೇಳ್ಪಟ್ಟೆ ನೀವು ಫಿಲಮ್ ಹೆಸರನ್ನೇ ಬದಲಾಯಿಸ್ಬಿಡ್ತೀರಂತೆ. ಈಗ ಒಂದು ಫಿಲಮ್ ಏನು ಬರ್ತಾ ಇದೆ, ಈ ಫಿಲಮ್ಗೆ ಮೊದಲು ಹೆಸರಿದ್ದಿದ್ದು ಅದು ಕಬಿ ಈದ್ ಕಬಿ ದಿವಾಲಿ. ಇದು ಅದ್ರ ಮೇಲೆ ಒಂದು ಥಾಟ್ ಇತ್ತು ಸರ್, ಥಾಟ್ ಇತ್ತು ಕಬಿ ಈದ್ ಕಬಿ ದಿವಾಲಿ. ಆದರೆ ಯಾವ ಥರ ಈ ಫಿಲಮ್ ಆಗ್ತಾ ಇತ್ತೋ, ಮೊದಲು ಏನು ಸ್ಕ್ರಿಪ್ಟ್ ಇತ್ತು ಆ ಸಿನಿಮಾದು, ಈಗ ಏನು ಸ್ಕ್ರಿಪ್ಟ್ ಇತ್ತು ಅದನ್ನೇನು ನೀವು ಹೇಳ್ತಾ ಇದ್ದೀರಾ ಈಗ? ಅಂದರೆ ನಾನು ಇಂಟರ್ಫಿಯರ್ ಮಾಡ್ತಿಲ್ಲ ಸರ್, ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಪಿಕ್ಚರ್ ಓಡ್ತು, ಪಿಕ್ಚರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದು ಒಳ್ಳೆ ಮಾತೇ ಅಲ್ವಾ? ಮತ್ತೀಗ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅವರು ಖುದ್ದಾಗಿ ರೈಟರ್ ಆಗಿದ್ದಾರೆ, ಮತ್ತು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, 2 ಸಿನಿಮಾ ಮಾಡಿದ್ದಾರೆ, ರೆಡಿನೂ ಅವರೇ ಮಾಡಿದ್ದು. ಮತ್ತು ಈಗ ಅದ್ರ ಬಗ್ಗೆ ಯಾವ ಥರ ಡೈಲಾಗ್ ಬಂದ್ರಿ ಕಿಸಿ ಕೆ ಬಾಯ್ ಕಿಸಿ ಕೆ ಜಾನಲ್ಲಿ? ಸರ್ ಈ ಸಿನಿಮಾದ ಟೈಟಲ್ ಏನಾಗಿತ್ತು ಅಂದರೆ ಮುಂಚೆ ಭಾಯ್ಜಾನ್, ಮತ್ತು ನನ್ನ ಫಾದರ್ಗೆ ಈಗಲೂ ಕೂಡ ಈ ಕಿಸಿ ಕಾ ಭಾಯ್ ಕಿಸಿ ಕಾ ಜಾನ್ ಈ ಟೈಟಲ್ ಏನಿದೆ ಈಗಲೂ ಕೂಡ ಅವರಿಗೆ ಚೆನ್ನಾಗಿ ಅನಿಸ್ತಾ ಇಲ್ಲ. ನಿಜ, ಅವ್ರೇನು ಹೇಳ್ತಾರೆ ಈ ಟೈಟಲ್ ಏನಿರುತ್ತೆ ಅದು ಒನ್ ವರ್ಡ್ದಾಗಿರಬೇಕು ಅಂತ. ಬಟ್ ಐ ಜಸ್ಟ್ ಥಾಟ್ ದ್ಯಾಟ್ ಭಾಯ್ಜಾನ್ ವಾಸ್ ಟು ಬ್ರೋ ಗಾಯ್ ಟೈಪ್, ಯು ನೋ that. So I didn't want that. So if ಹುಡುಗರು ಬರೀ ಹುಡುಗರ ಸಿನಿಮಾ ನೋಡಕ್ ಬರೀ ಬಾಯ್ ಜಾನ್ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಯಾರಿಗಾದ್ರೂ ಜಾನ್ ಆಗೋದಕ್ಕೂ ಇಷ್ಟಪಡ್ತಾರೆ. ಕರೆಕ್ಟ್, ಆ ವರ್ಡು ಬಾಯ್ ಕೂಡ ಇದೆ ಮತ್ತೆ ಜಾನ್ ಕೂಡ ಅದರಲ್ಲಿದೆ. ಸೊ ಇಟ್ಸ್ ಆಕ್ಚುಲಿ ಏನಂದ್ರೆ ಇಟ್ಸ್ ಲೈಕ್ ದ ವಿಮನ್ ವಿಲ್ ಲವ್ ದ ಫಿಲ್ಮ್. ಇಟ್ಸ್ ಅ ರೊಮ್ಯಾನ್ಸ್, ಯುನೋ. ಆಕ್ಷನ್ ಗಿಕ್ಷನ್ ಎಲ್ಲ ಇದೇ ಇರುತ್ತೆ ಎಲ್ಲ ಸಿನಿಮಾದಲ್ಲಿ ಇರೋ ಹಾಗೆ, ಕಾಮಿಡಿ ಕೂಡ. ದಟ್ ರೊಮ್ಯಾನ್ಸ್ ಇನ್ ದಿಸ್ ಫಿಲ್ಮ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇನ್ ಇಂಡಿಯಾ, ಐ ಡೋಂಟ್ ನೋ ಅಬೌಟ್ ಹಿಯರ್, the women audience have, started going to the theaters to watch this film because ಅದೊಂದು ಫ್ಯಾಮಿಲಿ ಏನಿರುತ್ತೆ, ನಮ್ಮ ಕಲ್ಚರ್ ಏನಿರುತ್ತೆ, ಅಣ್ಣಂದಿರ ಬಾಂಡಿಂಗ್ ಇದೆ, ಅವರ ಗರ್ಲ್ ಫ್ರೆಂಡ್ಸ್ ಏನಿದ್ದಾರೆ, ಎವ್ರಿ ಒನ್ ಟುಗೆದರ್ ಇನ್ ದ ಸೌತ್ ಫ್ಯಾಮಿಲಿ ಆ್ಯಂಡ್ ದ ಇನ್ ಲಾಸ್ ಆ್ಯಂಡ್ ವಾಟ್ ಇಟ್ ಡಸ್ ಫಾರ್ ದ ಇನ್ ಲಾಸ್. ಸೊ ಆಲ್ ದ ವಿಮೆನ್ಸ್ have started seeing the film right now. So I didn't want this just to be, I wanted this to be ಎಲ್ರು ಸಿನಿಮಾ ಅಂತ. ಹೆಸರು ಚೆನ್ನಾಗಿದೆ, ಜನರಿಗೂ ಇಷ್ಟ ಆಗಿದೆ, ಸಿನಿಮಾ ನೋಡ್ತಾ ಇದ್ದಾರೆ. ಆದರೆ ಇದರಲ್ಲೂ ನೀವೇನಾದರೂ ಡೈಲಾಗ್ ಬರ್ದಿದ್ರಾ ಹೇಗೆ? ಅದು ಇಂಪ್ರೂವೈಸ್ ಆಗುತ್ತೆ ಸರ್, ಇಂಪ್ರೂವೈಸ್ ಆಗಿಬಿಡುತ್ತೆ. ನಾನು ಕೇಳಿದಾಗೆ ಈ ಡೈಲಾಗ್ ಏನಿದೆ ಅದು ತುಂಬಾ ಫೇಮಸ್ ಆಗಿದೆ, ಮುಚ್ಪೆ ಕೈಸಾನ್ ಕರ್ನಾ. ಹೌದು ಸರ್, ಅದು ಶಾರ್ಟ್ಗಿಂತ ಮುಂಚೆ ಬಂದ್ಬಿಡುತ್ತೆ ಕೆಲವೊಂದು ಸಲ. ಮತ್ತದು ಐ ಥಿಂಕ್ ಅದು ರಿಯಲ್ ಲೈಫಿಂದನೇ ಬಂದ್ಬಿಡುತ್ತೆ ಅನ್ಸುತ್ತೆ. ಐ ಆಮ್ ಡೂಯಿಂಗ್ ಎ ಫೇವರ್, ಡೂ ಮಿ ಫೇವರ್, ಡೋಂಟ್ ಡೂ ಎನಿ ಫೇವರ್, ಡೋಂಟ್ ಡೂ ಮಿ ಫೇವರ್. ಸೊ ಅದು ಡಿಪೆಂಡ್ ಆಗುತ್ತೆ, ಏನಂದರೆ ನೀವು ಯು ಆರ್ ಗೋಯಿಂಗ್ ಥ್ರೂ. ಅದು ಇದೆಲ್ಲ ಏನಂದರೆ ಇದು ಡೈಲಾಗ್ಸ್ ಕೂಡ ನಮ್ದಾಗಿರೋದಿಲ್ಲ, ಇದು ಲೈಫಲ್ಲಿ ಯಾರಿಂದನೋ ಎಲ್ಲಿಂದನೋ ಕೇಳಿಸ್ಕೊಂಡಿರ್ಬೋದು, ಅದು ಮನಸ್ಸಲ್ಲೆಲ್ಲೋ ಒಂದು ಕಡೆ ಕೂತಿರುತ್ತೆ. ಮತ್ತು ಎಲ್ಲಾದರೂ ಒಂದು ಕಡೆ ಆ ಥರ ಸಿಚುವೇಶನ್ ಬಂತು ಅಂತಂದರೆ ಆ ಡೈಲಾಗು ರಿಯಲ್ ಲೈಫಲ್ಲಿ ಏನಾಗಿತ್ತು ಅದನ್ನು ನಾವು ಸಿನಿಮಾದಲ್ಲಿ ಅಳವಡಿಸ್ಕೊಳ್ತೀವಿ. ಅದಕ್ಕೋಸ್ಕರ ಅದು ತುಂಬ ಪವರ್ಫುಲ್ ಕೂಡ ಅನಿಸುತ್ತೆ. ಈ ಲೈನು ತುಂಬ ಸಲ ಕೇಳಿದ್ವಿ, ತುಮ್ಮೆ ಇತ್ನೆ ಛೇದ್ ಕರೆಂಗೆ. ಇದು ಸರ್, ಇದು ಅವ್ರದ್ದೇ ಡೈಲಾಗ್ ಆಗಿತ್ತು, ನಮ್ಮ ಡೈರೆಕ್ಟರ್ ಸಾಹೇಬ್ರದ್ದು. ಡೈರೆಕ್ಟರ್ ನನಗೆ ಹೇಳಿದ್ದೇನೆಂದ್ರೆ ಇದು ನಿಮ್ಮ ಡೈಲಾಗು ಅಂತ. ಡೈಲಾಗ್
ಅದು ಹೂಸ್ಬಿಟ್ಟು ಅಂತ ಡೈಲಾಗ್ ಇದೆಯಲ್ಲ ಅದನ್ನೆಲ್ಲ ಹೇಳಿದೆ ನಾನು, ಅದು ಏನಿದೆಲ್ಲ ಅಂತ. ಸೊ ಸೊ ಅದಕ್ಕೆ ನಾನು ಈ ಥರ ಎಲ್ಲ ಆ್ಯಕ್ಟ್ ಮಾಡಬೇಕಾಗಿ ಬಂತಲ್ಲಿ. ಬಟ್ ದಟ್ ಫಿಲ್ಮ್ ವಾಸ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಅನ್ನೋದು ಶುರುವಾಗಿದೆ. ಯಾವುದೇ ಫಿಲಮ್ ರಿಲೀಸ್ ಆದರೂ ಅದಕ್ಕೂ ಮುಂಚೆನೇ ಬಾಯ್ಕಾಟ್ ಬಾಲಿವುಡ್ ಶುರುವಾಗುತ್ತೆ. ಫಿಲಮ್ನ ಟ್ರೈಲರ್, ಫಿಲಮ್ನ ಹೆಸರು, ಪೋಸ್ಟರ್ ನೋಡ್ತಿದ್ದಾಗೇನೆ ಕ್ಯಾಂಪೇನಿಂಗ್ ಶುರುವಾಗುತ್ತೆ. ಸರ್ ಇದು ತುಂಬ ಮುಂಚೆಯಿಂದಲೂ ನಡ್ಕೊಂಡು ಬರ್ತಾ ಇತ್ತು ಸರ್. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಮೊದಲಂತೂ ಇದು ಮೋರ್ಚಾ ತಗೊಂಡ್ಬರ್ತಿದ್ರು ಮನೆ ಮುಂದೆ ಇಲ್ಲ ಥಿಯೇಟ್ರ್ ಹೊರಗಡೆ. ಸೊ ಇವಾಗ ಟೂಲ್ಸ್ ಬದಲಾಗಿದೆ ಅಷ್ಟೇ. ಸೊ ಆ ಟೂಲ್ಸ್ನೆಲ್ಲ ವಿಲ್ ಹ್ಯಾಂಡ್ಲ್ ಇಟ್. ನಮ್ಮದೊಂದು ಫಿಲ್ಮ್ ಇತ್ತು, ಲವ್ ರಾತ್ರಿ. ಅದು ಟೈಟ್ಲ್ ಆಗಿತ್ತು. ದೇ ಹ್ಯಾಡ್ ಅಬ್ಜೆಕ್ಷನ್ ಆನ್ ದ್ಯಾಟ್. ಸೊ ದೇ ಸೆಡ್ ಆಲ್ಸೋ ವೈ ದೇ ಅಬ್ಜೆಕ್ಷನ್ ಆನ್ ದ್ಯಾಟ್, ಬಿಕಾಸ್ it's a festival, you should not look, that it is just, you don't make a film with this. So I agreed to them. Within a second I said, love yatri nadiyate, ಅವ್ರು ಹೇಳಿದ್ರು ನಡೆಯುತ್ತೆ. ಸೊ ಲವ್ ಯಾತ್ರಿ ಅದಾಗೋಯ್ತು. ಸೊ there is no like Bajrangi Bhaijaan. So we went and the censor board very politely told that ಈ Bajrangi Bhaijaan ಟೈಟಲ್ ನಾನು ತೆಗೆದುಬಿಡಿ. ಸೊ ಐ ಸೈಡ್ ಒಂದು ವೇಳೆ ಇವರು ಪಂಜಾಬಿಗೆ ಹೋಗ್ತಿದ್ದಾರೆ ಅಂತಂದರೆ ಸೊ ಅವ್ರು ಆಗ್ತಿದ್ರು ಬಜರಂಗಿ ಪಾಜಿ. ಒಂದು ವೇಳೆ ಇವರು ಯು ಪಿಗೆ ಹೋಗ್ತಾ ಇದ್ರೆ ಆಗ ಆಗ್ತಿದ್ರು ಬಜರಂಗಿ ಭಯ್ಯ. ಒಂದು ವೇಳೆ ಇವರು ಮಹಾರಾಷ್ಟ್ರ ಬರ್ತಾ ಇದ್ದಿದ್ರೆ ಆಗ ಇವ್ರು ಆಗ್ತಿದ್ರು ಬಜರಂಗಿ ಬಾವು. ಸೊ ಇದಾಗಿತ್ತು. ಸೊ ದೆನ್ ದೇ ಅಂಡರ್ಸ್ಟ್ಯಾಂಡ್ ದಟ್ ಪಾಕಿಸ್ತಾನ ಹೋಗ್ತಿದ್ದಾರೆ. ಸೊ ಬಜರಂಗಿ ಭಾಯ್ಜಾನ್ ಇಸ್ ಓಕೆ. ಸೊ ದೇ ಜಸ್ಟ್ ಅಂಡರ್ಸ್ಟುಡ್ ಇನ್ ಎ ಸೆಕೆಂಡ್ ಆ್ಯಂಡ್ ದೇ ಜಸ್ಟ್ ಗೇವ್ ದ ಗೋ ಅಹೆಡ್. ಬಜರಂಗಿ ಭಾಯ್ಜಾನ ಜನ ತುಂಬ ಇಷ್ಟಪಡ್ತಾರೆ, ತುಂಬ ಹೆಸರು ಮಾಡುತ್ತೆ. ನಿಮಗನ್ಸುತ್ತೆ ಏನಂದರೆ ಆ್ಯಕ್ಟಿಂಗ್ನ ವಿಷಯದಲ್ಲಿ ನಿಮ್ಮ ಒನ್ ಆಫ್ ದ ಬೆಸ್ಟ್ ಅಂತ? ಸರ್ ಅದರಲ್ಲಿ ಆ್ಯಕ್ಟಿಂಗ್ ಅನ್ನೋಂಥದ್ದೇನು ಇರಲೇ ಇಲ್ಲ. ಸಿನಿಮಾನ ಎಷ್ಟು ಚೆನ್ನಾಗಿತ್ತು. ಸೆಟ್ಟಿಗೆ ಹೋಗ್ತಿದ್ದಾಗೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಇಟ್. ಅದು ಹೇಗಂದರೆ ನಾನು ಯಾವಾಗ ಸೂರಜ್ ಭಾರ್ಜಾತ ಜೊತೆ ಅವರು ಶೂಟಿಂಗ್ ಮಾಡ್ತಿರ್ತೀನೋ, ಯಾವಾಗ ಅವ್ರ ಸೀನ್ಸ್ಗಳು ಬರುತ್ತೋ ನನ್ನ ಹತ್ರ, ಅದನ್ನು ನೋಡಿದ ತಕ್ಷಣ ನನಗನ್ಸುತ್ತೆ ಅರೆ ನನಗೇನಾಯಿತು, ದಿಸ್ ಗೈ ಇಸ್ ಗಾನ್ ಪ್ಯೂರರ್ ಆ್ಯಂಡ್ ಪ್ಯೂರರ್ and I am just going in the opposite direction. I'm not feeling that I am that niceness. ಆಮೇಲೆ ನಾನು ಸೂರಜ್ ಭಾರ್ಜಾತಿ ಅವ್ರ ಜೊತೆ ಸ್ವಲ್ಪ ಹ್ಯಾಂಗ್ ಔಟ್ ಮಾಡಿದೆ. ಆವಾಗ ಒಂದು ಕ್ಲೀನ್ ಔಟ್ ಶುರು ಆಗಿಬಿಡುತ್ತೆ. ಆ್ಯಂಡ್ ದೆನ್ ಲೈಕ್ ಆಫ್ಟರ್ ತುಂಬ ಸಮಯದ ಮೇಲೆ ಐ ಡಿಡ್ ಪ್ರೇಮ್ ರತನ್ ಧನ್ ಪಾಯೋ ವಿಧಿಮ್. ಅದಕ್ಕೆ ನನಗೆ ತುಂಬ ಟೈಮ್ ಬೇಕಾಯಿತು ಆ ಫಿಲ್ಮ್ ಒಳಗೆ ಹೋಗೋಕ್ಕೆ. ಏನನ್ಸಿತ್ತು ಅಂತಂದರೆ ಈ ಒಳ್ಳೆತನದೇನು ಮಾಡ್ತಿದ್ದೀನಿ ಆ್ಯಕ್ಟ್ ಅನ್ನೋದು ಫ್ರಾಡ್ ಥರ ಅನಿಸ್ತಿತ್ತು. ಐ ಹ್ಯಾವ್ ಲಾಸ್ಟ್ ದಟ್ ಇನ್ನೋಸೆನ್ಸ್ ಇನ್ ಮೀ. ಆ್ಯಂಡ್ ದೆನ್ ಸ್ಪೆಂಡಿಂಗ್ ಟೈಮ್ ವಿತ್ ಹಿಮ್ ಆ್ಯಂಡ್ ಹಿಯರ್ ಹಿಮ್ ಟಾಕ್. ಆ್ಯಂಡ್ ಬಿಕಾಸ್ ಹೀ ಈಸ್ ಸೇಮ್ ವೇ ಓನ್ಲಿ ಹಸ್ ಜಸ್ಟ್ ಗ್ರೋನ್ 1000 times, 1000 folds. ಅವರು ಈಗ ಹೇಗಂದರೆ ಈ ಫಿಲ್ಮ್ ಬಜರಂಗಿ ಭಾಯ್ಜಾನ್, ಐ ಜಸ್ಟ್ ಥಾಟ್ ಇನ್ ಬಜರಂಗಿ ಭಾಯ್ಜಾನ್ ಕ್ಲೈಮ್ಯಾಕ್ಸ್ ನಾನು ಮತ್ತು ಕಬೀರ್ ಅಂದ್ಕೊಂಡಿದ್ವಿ, ಇಬ್ಬರು ನಾವು ಅದನ್ನ ಮರೆತುಬಿಟ್ವಿ. ಆ್ಯಂಡ್ ರಾಜಮೌಳಿ ಅವರು ಕೂಡ ಪಾಯಿಂಟೆಡ್ ಔಟ್ ಟು ಹಿಸ್ ಫಾದರ್ ಮಿಸ್ಟರ್ ವಿಜೇಂದ್ರ ಪ್ರಸಾದ್. ಏನಂದ್ರೆ ವಿಜುವಲ್ ವಾಸ್ ನಾಟ್ ಸಪೋಸ್ ಟು ಬಿ ಆಫ್ ನವಾಜುದ್ದೀನ್ ಸಿದ್ದಿಕಿ. ದಟ್ ಲಾಸ್ಟ್ ವಿಜುವಲ್ ಆಫ್ ದಟ್ ಮುನ್ನಿ ಗೋಯಿಂಗ್ ಟು ಹರ್ ಮದರ್ ಶುಡ್ ಹ್ಯಾವ್ ಬೀನ್ ಪವನ್, ಶುಡ್ ಹ್ಯಾವ್ ಬೀನ್ ಮೈನ್. ಯಾಕಂದರೆ ಇಲ್ಲಿ ನಾನು ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ. ಮತ್ತು ಎಂಡಲ್ಲಿ ನವಾಜುದ್ದೀನ್ ಸಿದ್ದಿಕಿಗೆ ಹೇಳ್ತಾರೆ ಹೋಗಿ ನೀನು ಬಿಟ್ಟು ಬಾ ಅಂತ. ಈಗ ಅದಾಗಬೇಕಾಗಿತ್ತು ಅಂದರೆ ಆ ಸಿನಿಮಾದಲ್ಲಿ, ಯಾಕಂದರೆ ಆ ಫಿಲ್ಮ್ ಈಗ ತುಂಬಾ ದೊಡ್ಡ ಹಿಟ್ ಆಗಿದೆ. ಐ ಜಸ್ಟ್ ಫೀಲ್ ದ್ಯಾಟ್ ಅದು ಬಂದುಬಿಟ್ಟಿದ್ರೆ ಆ ಸಿನಿಮಾದಲ್ಲಿ, ಸೊ ದ್ಯಾಟ್ ಫಿಲ್ಮ್ ವುಡ್ ಹ್ಯಾವ್ ಬಿನ್ ದಟ್ ಮೋರ್ ಇಮೋಷನ್ ದಟ್ ಈ ಸೀಸ್ ದ ಮದರ್ ಆ್ಯಂಡ್ ದ ಚೈಲ್ಡ್ ಗೆಟ್ ಟುಗೆದರ್, ದೆನ್ ಹಿ ಗೆಟ್ ಶಾಟ್. It would have been the most beautiful scene ever. ಈ ಒಂದು ಪಿಕ್ಚರ್ಗೆ ನೀವು ನಿಮ್ಮ ಇನ್ಪುಟ್ಸ್ ಕೊಡೋದಕ್ಕಾಗಲಿಲ್ಲ. ಹೌದು ಸರ್, ಆದರೆ ಪಿಕ್ಚರ್ ತುಂಬಾ ಚೆನ್ನಾಗಿ ಓಡ್ತು. ಆದರೆ ಹೇಳ್ತಿದ್ದೆ ಈ ಥರ ಏನಾದರೂ ಆಗಿದ್ದಿದ್ರೆ ಆಗ ಅದು ಇನ್ನೂ ತುಂಬ ದೊಡ್ಡ ಹಿಟ್ ಆಗ್ತಿತ್ತು. ಸಂಜಯ್ ಲೀಲಾ ಬನ್ಸಾಲಿ ಅವ್ರ ಜೊತೆ ನೀವು ಫಿಲಮ್ ಮಾಡಬೇಕು ಅಂತಿದ್ರಿ? ಹೌದು ಸರ್, ಇನ್ಶಾ ಅಲ್ಲ ಯಾವುದೂ ಆಗಿಲ್ಲ. ಇನ್ಶಾ ಅಲ್ಲ ಬೇರೆ ಪಿಕ್ಚರ್ ಆಗೇ ಆಗುತ್ತೆ. ಒಂದು ಜಮಾನದಲ್ಲಿ ಸಲ್ಮಾನ್ ಖಾನ್ ಅವರ ಬಗ್ಗೆ ಒಂದು ಇಮೇಜ್ ಇತ್ತು, ಏನಂದರೆ ಆತ ಬ್ಯಾಡ್ ಬಾಯ್ ಅಂತ. ಆ ಇಮೇಜ್ನ ಬದಲಾಯಿಸ್ಕೊಂಡ್ರಿ ಸರ್. ಬಟ್ ನೌ ದೇರ್ ಇಸ್ ಅ ನೈಸ್ ರಿಲೇಷನ್ಶಿಪ್. ಏನಂದರೆ
ಫೋಟೋಗ್ರಾಫರ್ಸ್ ಬರ್ತಾರೆ, ದೇ ಟೇಕ್ ಪಿಕ್ಚರ್ಸ್, ದೇ ಸೆಲ್ ದೋಸ್ ಪಿಕ್ಚರ್ಸ್ ಆ್ಯಂಡ್ ಮೇಕ್ ಮನಿ. ನಾವು ಐ ಗಿವ್ ದೆಮ್ ದ ಪಿಕ್ಚರ್ಸ್. ಬಾಯ್ ಲೆಫ್ಟ್ ಲೆಫ್ಟ್ ಲೆಫ್ಟ್, ಬಾಯ್ ರೈಟ್ ರೈಟ್ ರೈಟ್, ಬಾಯ್ ಮೇಲೆ ಮೇಲೆ ಮೇಲೆ, ಬಾಯ್ ಕೆಳಗೆ ಕೆಳಗೆ ಕೆಳಗೆ, ಬಾಯ್ ಇನ್ನೊಂದ್ಸಲ ಬಾಯ್ 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 ಬಾಯ್, ಸ್ವಲ್ಪ ಈ ಕಡೆ ಬಾಯ್, ಸ್ಮೈಲ್, ಬಾಯ್ ಸ್ವಲ್ಪ ಆ ಕಡೆ, ಬಾಯ್ 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 ಬಾಯ್. ಓ ಆಗ್ಬಿಡ್ತಾ? ಓಕೆ, ಥ್ಯಾಂಕ್ ಯು, ಔಟ್. ಸೊ ಐ ಡೂ ದ್ಯಾಟ್ ಆ್ಯಂಡ್ ಐ ಆಲ್ಸೋ ಗೋ ಇನ್ ಟು ದೆಮ್. ಆ್ಯಂಡ್ ಆಗಲೂ ಕೂಡ ಅವರು ನನ್ನ ಜೊತೆ ಪಿಕ್ಚರ್ಸ್ನ ತಗೋತಾರೆ. ಐ ಡೂ ದ್ಯಾಟ್ ನಾವು. ಬಟ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ದೇರ್ ವಾಸ್ ಯಂಗ್ ಹುಡುಗರು ಇದ್ರು. ಈಗ ಅವರು ಮೆಚ್ಯೂರ್ಡ್ ಆಗಿದ್ದಾರೆ. ಈಗ ದೇ ಹ್ಯಾವ್ ರಿಯಲೈಸ್, ದ ಜರ್ನಲಿಸ್ಟ್, ದೇ ಹ್ಯಾವ್ ರಿಯಲೈಸ್ಡ್ ವಾಟ್ ಮಿಸ್ಟೇಕ್ಸ್ ದೇ ಹ್ಯಾವ್ ಬಿನ್ ಡೂಯಿಂಗ್. ದೇ ಹ್ಯಾವ್ ಗಾಟನ್ ವೆರಿ ಕಾಸ್ಟಿಕ್. ಅವ್ರು ತುಂಬಾ ಮೀನ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ ಅವರ ಫ್ಯಾಮಿಲಿ ಜೊತೆಯಲ್ಲಿ. ಮತ್ತು ಏನೋ ಈಗ ಏನಾಗುತ್ತಂದರೆ ಏನಾದರೂ ಆಯಿತು ಅಂದರೆ ಆಗ ಸೋಷಿಯಲ್ ಮೀಡಿಯಾಗೆ ಬಂದುಬಿಡುತ್ತೆ, 5 ನಿಮಿಷದಲ್ಲೇ ಬಂದುಬಿಡುತ್ತೆ ಅಲ್ಲಿ, ಬಿಫೋರ್ ಇವನ್ ಯು ನೋ ಹಿಮ್. ಆವತ್ತಿನ ದಿನ ನಾವೆಲ್ಲ 15 ದಿವಸ ಟೆನ್ಷನ್ನಲ್ಲಿ ಕಾಯ್ತಾ ಇದ್ವಿ, 1 ತಿಂಗಳು ಟೆನ್ಷನ್ನಲ್ಲಿ ಕಾಯ್ತಾ ಇದ್ವಿ, ಇವ್ರೇನು ಪ್ರಿಂಟ್ ಮಾಡ್ತಾರೆ ಅಂತ. ಅರೆ ದ್ಯಾಟ್ ಯೂಸ್ ಟು ಕಿಲ್ ಯು. ಈಗೇನಾದರೂ ಆಯಿತು ಅಂದರೆ ಸರ್ 30 ಸೆಕೆಂಡ್ಸ್ 5 ಮಿನಿಟ್ಸಲ್ಲಿ ಬಂದುಬಿಡ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಡ್ತು. ಈಗಲೇ ಟೈಮೇ ಇಲ್ಲ ಯೋಚನೆ ಮಾಡೋದಕ್ಕೆ, ಏನಾಯಿತು ಈಗೇನು ಮಾಡೋದು ಅಂತ. ಏನೂ ಆಗಲ್ಲ. ಈಗ ಟೆನ್ಷನ್ ಏನು ಅಂತಂದರೆ, ಹೌದಾ, ಓ ಇವರು ನನ್ನ ಬಗ್ಗೆ, ನನ್ನ ಅಫೇರ್ ಬಗ್ಗೆ ಬರ್ತಿದ್ದಾರಾ, ಮತ್ತು ಅದು ಈ ಜರ್ನಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡು, ಆ ಜರ್ನಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡು, ಇವ್ರ ಮೂಲಕ ಆರ್ಟಿಕಲ್ನ ತೆಗೆದುಬಿಡು, ಇದು ಮಾಡು, ಅದು ಮಾಡು. ದ್ಯಾಟ್ 1 month ಯು ಕುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್. ಇಟ್ ಯೂಸ್ ಟು ಬಿ ಸೋ ಡ್ರಾಮ್ಯಾಟಿಕ್ ಆ್ಯಂಡ್ ದೇ ಯೂಸ್ ಟು ಹರ್ಟ್ ಯು ವೆರ್ ಇಟ್ ಹರ್ಟ್ಸ್. ಆಮೇಲೆ ಬಿಕಮ್ ಫ್ರೆಂಡ್ಸ್ ವಿತ್ ಪೀಪಲ್ ಆ್ಯಂಡ್ ಟೇಕ್ ಔಟ್ ಗಾಸಿಪ್ಸ್ ಆ್ಯಂಡ್ ರೈಟ್ ದೀಸ್ ಥಿಂಗ್ಸ್. ಆ್ಯಂಡ್ ಐ ಥಿಂಕ್ ಆಲ್ ಆಫ್ ದೆಮ್ ಹ್ಯಾವ್ ರಿಯಲೈಸ್ಡ್ ದಟ್ ದೇ ಆಲ್ ಹ್ಯಾವ್ ಸೆಡ್ ದಟ್ ನಾವು ಯಂಗ್ ಆಗಿದ್ವಿ, ನಾವೇನೋ ಮಾಡಬೇಕು ಅಂತಿದ್ವಿ, ಬಟ್ ಐ ಸೆಡ್ ಇಟ್ ಈಸ್ ರಾಂಗ್, ನೀವು ತಪ್ಪು ಮಾಡಿದ್ರಿ. ಸೊ ನೌ ದೇ ಆಲ್ ಆರ್ ಮೆಚ್ಯೂರ್ಡ್ ಆ್ಯಂಡ್ ದೇ ಆಲ್ ಓಕೆ ನಾವು. ಬಟ್ ಟೆನ್ಷನ್ ಇತ್ತು ಅವತ್ತು, ತುಂಬ ಇರ್ತಿತ್ತು ನೋಡಿ. ಏನಂದರೆ ಗರ್ಲ್ ಫ್ರೆಂಡಿಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಹೀರೋಯಿನ್ಗಳ ಜೊತೆ ಈ ಟಾಪಿಕ್ ಏನಂದರೆ ಇಟ್ ವಾಸ್ ವೆರಿ ಮೆಸ್ಡ್ ಅಪ್. ಕೆಲ್ಸದ ಬಗ್ಗೆ ಹೇಳೋದಾದ್ರೆ, ನೀವು ಈ ಮಾತನ್ನು ಎಲ್ಲೋ ಒಂದು ಕಡೆ ಹೇಳಿದ್ರಿ, ನಾವು 5 ಜನ ಇದ್ದೀವಿ, ನಾವು ಆದಷ್ಟು ಬೇಗ ಇಂಡಸ್ಟ್ರಿ ಬಿಟ್ಟು ಹೋಗಲ್ಲ ಅಂತ. ಖಂಡಿತ ಬಿಡಲ್ಲ ಸರ್, ಖಂಡಿತ ಬಿಡಲ್ಲ. ಎಲ್ಲರೂ ಅವರವರ ಒಂದು ರೀತಿಯಲ್ಲಿ ತಮ್ಮ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಅಜಯ್ ದೇವ್ಗನ್ ಅಂಡ್ ಆಮೀರ್. ಸೊ ವಿ ಆರ್ ಆಲ್ ಡೂಯಿಂಗ್ ಅವರ್ ಬೆಸ್ಟ್ ಟು ಎಂಟರ್ಟೈನ್ ಯು ಪೀಪಲ್ and the best, so that you look at us and you take care of your health and be healthy and be good. Even though we bleed, we hurt, ಮೊಣಕಾಲಲ್ಲಿ ನೋವಿದೆ, ಪಾದದಲ್ಲಿ ನೋವಿದೆ, ಬೆನ್ನಲ್ಲಿ ನೋವಿದೆ, ಓಡಿಸ್ಕೊಂಡ್ವಿ, ಮೂಗು ಮುರಿದು ಹೋಯ್ತು, ಫ್ರ್ಯಾಕ್ಚರ್ ಆಯಿತು, ಲಿಗಮೆಂಟ್ ಟೇರ್ ಆಯಿತು, ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ನಮ್ಗಳ ಜೊತೆ ವಿ ವರ್ ಸ್ಟಿಲ್ ಗಿವಿಂಗ್ ಅವರ್ ಬೆಸ್ಟ್ ಟಿಲ್ ದ ವೆರಿ ಎಂಡ್. ನಿಮಗೆ ನಮ್ಮ ಏನು ತೊಂದರೆ ಇರುತ್ತೋ ಅದು ನಿಮಗೆ ಸ್ಕ್ರೀನಲ್ಲಿ ಕಾಣಿಸೋದೇ ಇಲ್ಲ. ಇದು ಗ್ಯಾರಂಟಿ. ನಮ್ಮ ಕಷ್ಟ ಕಾಣಿಸುತ್ತೆ ನಿಮಗೆ, ಆದರೆ ನಮ್ಗಾಗೋ ತೊಂದರೆ ಕಾಣಿಸಲ್ಲ. ಬಿಕಾಸ್ ವಿ ಆಲ್ ಡೂ ಇಟ್ ಸ್ಮೈಲಿಂಗ್, ವಿ ಡೂ ಇಟ್ ಲಾಫಿಂಗ್. ವೆಲ್ ಟೇಕ್ ಕೇರ್, ಹೆಡ್ ಆನ್. ಸಲ್ಮಾನ್, ಏನು ಅನಿಸ್ತಾ ಇದೆ ಅಂದರೆ, 9 ವರ್ಷದ ಮುಂಚೆ ಸಲ್ಮಾನ್ ಖಾನ್ ಆಪ್ಕಿ ಅದಾಲತ್ಗೆ ಕರೆದಿದ್ವಿ. ಅವತ್ತಿನ ಸಲ್ಮಾನ್ಗೂ ಇವತ್ತಿನ ಸಲ್ಮಾನ್ಗೂ ತುಂಬ ವ್ಯತ್ಯಾಸ ಇದೆ. ಐ ಡೋಂಟ್ ನೋ ಸರ್, ಥಿಂಕಿಂಗ್. ಸರ್, ನೀವು ಎಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ರಿ ಅಂದರೆ, ಈ ಸಲ ಈ ಅವಾರ್ಡ್ with myself is an apology to myself for all the things I have done. ನೀವು ಯಾವಾಗ ಅಪಾಲಜಿನ ನಿಮಗೆ ನೀವೇ ಕೇಳ್ಕೊತೀರಾ ಮತ್ತು ನಿಮ್ಮಲ್ಲೇ ನೀವೇ ಒಂದು ವಾರ್ ಅಥವಾ ಸಂಘರ್ಷ ಮಾಡ್ಕೋತೀರಾ, ಸೊ ಆವಾಗ ಹೊರಗಡೆ ನೀವು ತುಂಬ ಕಮ್ಮಿ ಕ್ಷಮಾಪಣೆ ಕೇಳಬೇಕಾಗುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಐ ಥಿಂಕ್ ಎವ್ರಿ ಒನ್ ಶುಡ್ ಜಸ್ಟ್ see a better version of themselves, and that is what I have been trying for the longest time. ಎಲ್ಲ ತಪ್ಪುಗಳನ್ನ ಕಡಿಮೆ ಮಾಡು, ಎಲ್ಲ ಒಳ್ಳೆ ಸಂಗತಿಗಳನ್ನ ಜಾಸ್ತಿ ಮಾಡು. ಸಲ್ಮಾನ್, ತುಂಬ ಚೆನ್ನಾಗಿ ಉತ್ತರ ಕೊಟ್ರಿ. ಆದರೂ ನಾನು ಗಿಲ್ಟಿ ಆಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯು ಗೈಸ್ ಆರ್ ವಂಡರ್ಫುಲ್. ಥ್ಯಾಂಕ್ ಯು. ಸಲ್ಮಾನ್